ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ ಈ ಕುರ್ಚಿ ಕಾಳಗ ಅಂತ್ಯವಾಗುತ್ತಾ ಸದ್ಯಕ್ಕಿರುವಂತಹ ಈ ಪ್ರಶ್ನೆ. ಬಹುಶಃ ಈಗ ಅಧಿವೇಶನ ಏನು ಆರಂಭವಾಗಿದೆ ಇವತ್ತಿನಿಂದ, ಈ ಚಳಿಗಾಲದ ಅಧಿವೇಶನ ಮುಗಿದ ನಂತರ ಹೈಕಮಾಂಡ್ ಈ ಇಬ್ಬರು ನಾಯಕರನ್ನ ಕರೆಸಿ ಡೆಲ್ಲಿಗೆ ಕರೆದು ಇಬ್ಬರನ್ನೂ ಕೂಡ ಸಮ್ಮುಖದಲ್ಲಿ ಮಾತನಾಡಿ ನಂತರ ತೀರ್ಮಾನಕ್ಕೆ ಬರುವಂತಹ ಸಾಧ್ಯತೆಗಳಿವೆ ಅಂತ ಹೇಳಿ ಕಾಂಗ್ರೆಸ್ನ ಉನ್ನತ ಮೂಲಗಳು ನಮಗೆ ಸ್ಪಷ್ಟತೆಯನ್ನು ಕೊಡ್ತಾ ಇವೆ. ಇದ್ರ ಜೊತೆಗೆ ಇವತ್ತು ಯತೀಂದ್ರ ಅವರು ಆಡಿರುವಂತಹ ಒಂದು ಮಾತು, ಸಿದ್ದರಾಮಯ್ಯವರೇ ಮುಂದುವರಿತಾರೆ ಸಿಎಂ ಆಗಿ ಅಂತ ಹೇಳಿರುವಂತಹ ಮಾತು, ಅವರಿಗೆ ಶಿವಗಂಗಾ ಬಸವರಾಜ್ ಅವರು ಕೊಟ್ಟಿರುವಂತಹ ಒಂದು ಟಾಂಗ್, ಇದೆಲ್ಲವನ್ನೂ ನೋಡ್ತಾ ಇದ್ರೆ ಇನ್ನೂ ಕುರ್ಚಿ ಜಟಾಪಟಿ ಕಾಂಗ್ರೆಸ್ನಲ್ಲಿ ಹಾಗೆ ನಡೀತಾನೆ ಇದೆ. ಇದ್ರ ಮಧ್ಯದಲ್ಲಿ ಸಿದ್ದರಾಮಯ್ಯವರು ಕೂಡ ಹೈಕಮಾಂಡ್ ತಾನೇ ಬೊಟ್ಟು ಮಾಡಿ ತೋರಿಸಿದ್ದಾರೆ. ಸೊ ಹಾಗಾದ್ರೆ ಹೈಕಮಾಂಡ್ ಯಾವಾಗ ಈ ತೀರ್ಮಾನವನ್ನ ಕೈಗೊಳ್ಳುತ್ತೆ ಅನ್ನುವಂಥದ್ದು ಸದ್ಯಕ್ಕೆ $1 ಮಿಲಿಯನ್ ಪ್ರಶ್ನೆಯಾಗಿ ಇನ್ನೂ ಕೂಡ ರಾಜ್ಯದ ಜನರನ್ನ ಕಾಡ್ತಾ ಇದೆ. ಈ ಬಗ್ಗೆ ಒಂದು ಡೀಟೇಲ್ ರಿಪೋರ್ಟ್ ಇದೆ, ಬನ್ನಿ ನೋಡೋಣ. ಬೆಳಗಾವಿ ಅಧಿವೇಶನದ ಬಳಿಕ ಕುರ್ಚಿ ಲಡಾಯಿಗೆ ಫುಲ್ ಸ್ಟಾಪ್. ಡಿಸೆಂಬರ್ 24ರೊಳಗೆ ಹೈಕಮಾಂಡ್ನಿಂದ ಅಂತಿಮ ನಿರ್ಧಾರ ಸಾಧ್ಯತೆ. ಕಾಂಗ್ರೆಸ್ ಮನೆಯ ಕುರ್ಚಿ ಕದನಕ್ಕೆ ಒಂದು ಸ್ಮಾಲ್ ಬ್ರೇಕ್ ಸಿಕ್ಕಿದೆ. ಹೆಚ್ಚು ಕಡಿಮೆ 20 ದಿನ ಭಾರಿ ಸದ್ದು ಮಾಡಿದ್ದ ಕುರ್ಚಿ ಕಾಳಗ ಬೆಳಗಾವಿ ಅಧಿವೇಶನದಿಂದಾಗಿ 2 ವಾರ ಸೈಲೆಂಟ್ ಆಗಿದೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ಮೂಲಕ ಗೊಂದಲಕ್ಕೆ ಹೈಕಮಾಂಡ್ ತಾತ್ಕಾಲಿಕ ತೆರೆ ಎಳೆದಿದೆ. ಆದರೆ ಗೊಂದಲಕ್ಕೆ ಫುಲ್ ಸ್ಟಾಪ್ ಇಡಲು ನಿರ್ಧರಿಸಿರೋ ಹೈಕಮಾಂಡ್ ಒಂದು ಸುತ್ತಿನ ಸಭೆ ನಡೆಸಿದೆ. 2ನೇ ಸುತ್ತಿನ ಸಭೆ ನಡೆಸಲು ನಿರ್ಧರಿಸಿರೋ ಹೈಕಮಾಂಡ್ ಅಧಿವೇಶನ ಮುಗಿದ ಬಳಿಕ ಅಂದ್ರೆ ಡಿಸೆಂಬರ್ 19ರ ಬಳಿಕ ಸಭೆ ನಡೆಸಲಿದೆ. ಡಿಸೆಂಬರ್ 24ರೊಳಗೆ ಹೈಕಮಾಂಡ್ ಅಂತಿಮ ನಿರ್ಧಾರ ಕೈಗೊಳ್ಳೋ ಸಾಧ್ಯತೆ ಇದೆ. ಹಾಗಾದ್ರೆ ಹೈಕಮಾಂಡ್ ಲೆಕ್ಕಾಚಾರವೇನು ಅದನ್ನೇ ತೋರಿಸ್ತೀವಿ ನೋಡಿ. ಮೊನ್ನೆ ನಡೆದ ಸಭೆಯಲ್ಲಿ ಕರ್ನಾಟಕದ ಬಗ್ಗೆ ಹೈಕಮಾಂಡ್ ಮಧ್ಯಪ್ರವೇಶಿಸೋ ಅವಶ್ಯಕತೆ ಇದೆ ಅಂತ ಸೋನಿಯಾ ಗಾಂಧಿ ಹೇಳಿದ್ದಾರೆ. ಈ ಮಾತಿಗೆ ಮಲ್ಲಿಕಾರ್ಜುನ ಖರ್ಗೆ ಕೂಡ ಸಹಮತ ವ್ಯಕ್ತಪಡಿಸಿದ್ದಾರೆ. ರಾಹುಲ್ ಗಾಂಧಿ ಕೂಡ ಡಿಸೆಂಬರ್ 19ರ ಬಳಿಕ ಚರ್ಚೆ ಮಾಡೋಣ ಅಂದಿದ್ದಾರೆ. ಯಾಕಂದ್ರೆ ಸಂಸತ್ ಅಧಿವೇಶನವು ನಡೀತಾ ಇದ್ದು ಈ ವೇಳೆ ನಿರ್ಧಾರ ಮಾಡಿದ್ರೆ ಗೊಂದಲ ಮತ್ತಷ್ಟು ಹೆಚ್ಚಾಗಲಿದೆ. ಹೀಗಾಗಿ ಅಧಿವೇಶನ ಮುಗಿದ ಬಳಿಕ ಸಿಎಂ ಡಿಸಿಎಂಗೆ ಬುಲಾವ್ ನೀಡಿ ಅವರ ಒಪ್ಪಿಗೆ ಮೂಲಕವೇ ಅಂತಿಮ ನಿರ್ಧಾರ ತೆಗೆದುಕೊಳ್ಳಲು ಹೈಕಮಾಂಡ್ ನಿರ್ಧರಿಸಿದೆ. ಅಲ್ಲಿವರೆಗೂ ಬಹಿರಂಗ ಹೇಳಿಕೆ ನೀಡದಂತೆ 140 ಶಾಸಕರು ಸೇರಿದಂತೆ ಸಿಎಂ ಡಿಸಿಎಂಗೆ ಹೈಕಮಾಂಡ್ ಸೂಚನೆ ಕೊಟ್ಟಿದೆ. ಈ ನಡುವೆ ಸಿಎಂ ಬಣ ರಾಹುಲ್ ಗಾಂಧಿ ಮೇಲೆ ಭಾರಿ ನಂಬಿಕೆ ಇಟ್ಕೊಂಡಿದೆ. ಯಾಕಂದ್ರೆ ಮೊನ್ನೆ ನಡೆದ ಸಭೆಯಲ್ಲಿ ಸಿಎಂ ಪರ ರಾಹುಲ್ ಗಾಂಧಿ ಮಾತನಾಡಿದ್ದಾರೆ ಎನ್ನಲಾಗಿದೆ. ಹೀಗಾಗಿ ರಾಹುಲ್ ತಮ್ಮ ಬೆಂಬಲಕ್ಕಿದ್ದಾರೆ ಅನ್ನೋ ವಿಶ್ವಾಸದಲ್ಲಿ ಸಿಎಂ ಬಣವಿದೆ. ಹೈಕಮಾಂಡ್ ಸೂಚನೆ ಬೆನ್ನಲ್ಲೇ ಕಾಂಗ್ರೆಸ್ ನಾಯಕರು ಕೂಡ ಬ್ಯಾಲೆನ್ಸಿಂಗ್ ಹೇಳಿಕೆ ನೀಡುತ್ತಿದ್ದಾರೆ. ನಮ್ಮಲ್ಲಿ ಯಾವುದೇ ಬಣ ಇಲ್ಲ ಅಂತಿದ್ದಾರೆ. ನಮ್ಮಲ್ಲಿ ಯಾವ ಬಣ ರಾಜಕೀಯ ಇಲ್ಲ. ಯಾರು ಹೇಳೋದು ಬಣ ರಾಜಕೀಯ ಇದೆ? ಮತ್ತೆ ಹೈಕಮಾಂಡ್ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿಸ್ಬೇಕಾಯ್ತು. ಈಗೆಲ್ಲ ಒಗ್ಗಟ್ಟಾಗಿದ್ದೀವಿ, ಒಂದಾಗಿದ್ದೀವಿ, ಎಲ್ಲ ಸಭೆಗಳಲ್ಲಿ ಒಂದಾಗಿ ಹೋಗ್ತೀವಿ, ಕ್ಯಾಬಿನೆಟ್ನಲ್ಲಿ ಒಂದಾಗಿ ಚರ್ಚೆ ಮಾಡ್ತಾ ಇದ್ದೀವಿ. ಎಲ್ಲೂ ಕೂಡ ವ್ಯತ್ಯಾಸ ಇಲ್ಲ. ಬಹಳ ಪ್ರಮುಖವಾಗಿ ನಾಯಕತ್ವದ ಒಂದು ಗೊಂದಲ ಇತ್ತು ಸರ್. ಅಧಿವೇಶನ ಕಾರಣಕ್ಕೋಸ್ಕರ ಒಂದು ಫುಲ್ ಸ್ಟಾಪ್ ಆಗಿದೆ. ಅಧಿವೇಶನ ಆದಮೇಲೆ ಮತ್ತೆ ಮುಂದುವರಿಯುತ್ತೆ ಅನ್ನೋಂಥ ಮಾತನ್ನು ಬಿಜೆಪಿ ಅವ್ರು ಹೇಳ್ತಾರೆ. ಅವರೇ ಡೇ 1 ಅಂತ ಹೇಳ್ತಾರೆ. ಇನ್ನೂ 3 ತಿಂಗಳು ಹೇಳ್ತಾರೆ. 30 ತಿಂಗಳು ಸಿಎಂ ಇದ್ದಾರೆ, ಡಿಸಿಎಂ ಇದ್ದಾರೆ, ನಾವಿದ್ದೀವಿ, ಸರ್ಕಾರ ನಡೀತಾ ಇದೆ. ಸೊ ಅವ್ರ ಹೇಳಿಕೆಗೆ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ. ಕಾಂಗ್ರೆಸ್ ಅಲ್ಲಿ ಒಂದೇ ಒಂದು ಬಣ, ಕಾಂಗ್ರೆಸ್ ಬಣ, ಮಲ್ಲಿಕಾರ್ಜುನ್ ಖರ್ಗೆ ಅವರು, ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು ಬಣ, ಬೇರೆ ಯಾವುದೇ ಬಣ ಇಲ್ಲ. ಸಿದ್ದರಾಮಯ್ಯನವರೇ 5 ವರ್ಷ ಸಿಎಂ ಆಗಿರ್ತಾರೆಂದ ಯತೀಂದ್ರ ಈ ಮಧ್ಯೆ ಇದೇ ವೇಳೆ ಸಿಎಂ ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಮಾತನಾಡಿ 5 ವರ್ಷ ಸಿದ್ದರಾಮಯ್ಯನವರೇ ಸಿಎಂ ಆಗಿರ್ತಾರೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. 5 ವರ್ಷ ಸಿದ್ದರಾಮಯ್ಯ ಅವರು ಕಂಟಿನ್ಯೂ ಆಗಿರ್ತಾರೆ. ವೈಯಕ್ತಿಕವಾಗಿ ನಾನು 5 ವರ್ಷ ಅವರು ಮುಖ್ಯಮಂತ್ರಿಗಳು ತಮ್ಮ ಸಂಪೂರ್ಣ ಅಧಿಕಾರದಿಂದ ಪೂರ್ಣ ಮಾಡ್ತಾರೆ ನಂಬಿಕೆ. ಈಗ ಕಿತ್ತಾಟ ಏನೂ ನಡೆದಿಲ್ಲ. DK ಶಿವಕುಮಾರ್ ಅವರು ಕೂಡ ನಾನು ಸಿಎಂ ಆಕಾಂಕ್ಷಿ, ನನಗೂ ಅವಕಾಶ ಕೊಡಿ ಅಂತ ಕೇಳಿದ್ದಾರೆ. ಅದಕ್ಕೆ ಹೈಕಮಾಂಡ್ ಈಗಾಗಲೇ ಸದ್ಯಕ್ಕೆ ಅಂತ ಯಾವುದು ಪರಿಸ್ಥಿತಿ ಇಲ್ಲ, ಲೀಡರ್ಶಿಪ್ನ ಅಥವಾ ಮುಖ್ಯಮಂತ್ರಿಗಳನ್ನು ಬದಲಾವಣೆ ಮಾಡುವಂಥ ಯೋಚನೆ ಇಲ್ಲ ಅಂತ ಹೇಳಿದ್ದಾರೆ. ಸೊ ಅಲ್ಲಿಗೆ ಮುಗೀತು. ಸೊ ಹಾಗಾಗಿ ಕಿತ್ತಾಟ ಅನ್ನೋದು ಯಾವುದೂ ಇಲ್ಲ, ಅದು ಸುಮ್ಮನೆ. ಪುತ್ರನ ಹೇಳಿಕೆ ಬಗ್ಗೆ ಪ್ರತಿಕ್ರಿಯಿಸಿದ ಸಿಎಂ ಸಿದ್ದರಾಮಯ್ಯ ಯಥಾ ಪ್ರಕಾರ ಹೈಕಮಾಂಡ್ ಕಡೆ ಬೊಟ್ಟು ಮಾಡಿದ್ದಾರೆ. ಯತೀಂದ್ರ ಅವರು ಹೇಳಿದ್ರು 5 ವರ್ಷ ತಾವೇ ಸಿಎಂ ಆಗಿರ್ತೀರಿ ಅಂತ ಹೇಳಿ ಸರ್. ಯಾರು ಯತೀಂದ್ರ ಅವರು ಹೇಳಿದ್ರು ಹೈಕಮಾಂಡ್? ನಾವು ಎಲ್ಲಿ ನೋಡಪ್ಪ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ? ಹೈಕಮಾಂಡ್ ನಾವು ಎಲ್ಲಿ ನೋಡಪ್ಪ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ? ಹೈಕಮಾಂಡ್ ನಾವು ಎಲ್ಲಿ ನೋಡಪ್ಪ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ? ಯಾರೋ ಒಬ್ಬ ಶಾಸಕ, ಯಾರೋ ಒಬ್ಬ MLC ಹೇಳಿದ್ರೆ ಅದನ್ನ ಗಣನೆಗೆ ತೆಗೆದುಕೊಳ್ಳಬಾರದು ಅಂತ ಬೆಳಗಾವಿಯಲ್ಲಿ ಶಾಸಕ ಶಿವಗಂಗಾ ಬಸವರಾಜು ಯತೀಂದ್ರಗೆ ತಿರುಗೇಟ್ ಕೊಟ್ಟಿದ್ದಾರೆ. ಯತೀಂದ್ರ ಅವ್ರು ಮಾಡೋದಾಗಿದ್ರೆ ಅವ್ರ ಹೇಳಿಕೆ ನಾವು ಪುರಸ್ಕರಿಸಬಹುದಿತ್ತು. ಇದು ಅವ್ರು ಮಾಡೋದಲ್ಲ. ಇದು
ಹೈಕಮಾಂಡ್ ಮಾಡೋದು, ಹೈಕಮಾಂಡ್ ಹೇಳ್ಬೇಕು ಮುಂದುವರಿತಾರೆ, ಚೇಂಜ್ ಮಾಡ್ತೀವಿ, ಬದಲಾವಣೆ ಮಾಡ್ತೀವಿ, ಶಿವಗಂಗ್ ಬಸಣ್ಣನ ಮಾಡ್ತೀವಿ, ನಿಮ್ಮನ್ನು ಮಾಡ್ತೀವಿ ಅನ್ನೋದು ಹೈಕಮಾಂಡ್ ಹೇಳ್ಬೇಕು. ಯಾರೊಬ್ಬ ಶಾಸಕರು ಯಾರೊಬ್ರು MLC ಹೇಳಿದ್ರೆ ಅದೆಲ್ಲ ಗಣನೆ ತಗೋಬಿಡ್ರಿ. ರಾಹುಲ್ ಗಾಂಧಿ ಸಿದ್ದರಾಮಯ್ಯ ಪರ ಬ್ಯಾಟ್ ಬೀಸಿದ್ದಾರೆಂಬ ಮಾಹಿತಿಯಿಂದ ಸಿಎಂ ಬಣ ಕೊಂಚ ವಿಶ್ವಾಸದಲ್ಲಿದೆ. ಆದರೆ ಅದೇ ಮೀಟಿಂಗ್ನಲ್ಲಿ ಬದಲಾವಣೆ ಅನಿವಾರ್ಯ ಅಂತ ಕೆಲವು ನಾಯಕರು ಪ್ರತಿಪಾದಿಸಿದ್ದಾರೆ ಎನ್ನಲಾಗಿದೆ. ಹೀಗಾಗಿ ನಾಯಕತ್ವ ಬದಲಾವಣೆ ಅಂತ DK ಬಣ ನಂಬಿಕೊಂಡಿದೆ. ಏನೇ ಇದ್ರೂ ಅಧಿವೇಶನದ ಬಳಿಕವೇ ನಿರ್ಧಾರವಾಗುತ್ತೆ ಅನ್ನೋದು ಸ್ಪಷ್ಟವಾಗಿದೆ. ಬ್ಯೂರೋ ರಿಪೋರ್ಟ್, TV9.